ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ರೋಟರಿ ರಾಮನಗರದ ಅಧ್ಯಕ್ಷೆ ಸೌಮ್ಯ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ರೋಟರಿ ಬೆಂಗಳೂರು ಉಳ್ಳಾಳ್ನ ಅಧ್ಯಕ್ಷೆ ಮಾಧವಿ ಶ್ರೀಕಾಂತ್ ಅವರ ಸಹಕಾರದಲ್ಲಿ ರೋಟರಿ ಗ್ಲೋಬಲ್ ಗ್ರಾಂಟ್ ಅಡಿಯಲ್ಲಿ ಕಾಮಧೇನು ಪ್ರಾಜೆಕ್ಟ್ನಲ್ಲಿ ಮಹಿಳೆಯರಿಗೆ ಉಚಿತ ಹಸುಗಳ ವಿತರಣೆ ಕಾರ್ಯಕ್ರಮವನ್ನು ರಾಮನಗರದ ರೋಟರಿ ಭವನದ ಆವರಣದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹಲವಾರು ರೋಟೇರಿಯನ್ಗಳು ಭಾಗವಹಿಸಿದ್ದರು. ಎಲ್ಲ ಹಸುಗಳು ಒಂದು 15ರಿಂದ 1 ತಿಂಗಳ ಒಳಗಡೆ ಕರು ಹಾಕುವಂಥ ಹಸುಗಳು, ಗರ್ಭ ಹಸುಗಳು. ಗರ್ಭವತಿ ಮಹಿಳೆ ಹೇಗೆ ನೋಡ್ಕೊಬೇಕು ನಿಮ್ಮೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ಗೊತ್ತಾಯ್ತಾ? ಈ ಚೆನ್ನಾಗಿ ನೋಡಿಕೊಂಡ್ರೆ ಅವು ನಿಮ್ಮನ್ನು 10ರಿಂದ 15 ವರ್ಷ ಸಾಕುತ್ತೆ. ನಿಮ್ಮನ್ನು ನೀವು ಅದನ್ನು ಸಾಕೋದಲ್ಲ, ಅದು ನಿಮ್ಮನ್ನು ಸಾಕುತ್ತೆ, ಗೊತ್ತಾಯ್ತಾ? ನೀವು ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋ ಅಷ್ಟು ನಿಮಗೂ ಒಳ್ಳೆಯದಾಗುತ್ತೆ. ಒಂದು ದಿನಕ್ಕೆ ಕನಿಷ್ಠ ಪಕ್ಷ 8ರಿಂದ 10 ಲೀಟ್ರ್ ಹಾಲು ಕೊಡುತ್ತೆ. ಒಂದು 400 ರೂಪಾಯಿ ದಿನಕ್ಕೆ ಉತ್ಪಾದನೆ ಇರುತ್ತೆ. ಒಂದು 150ರಿಂದ 200 ರೂಪಾಯಿ ಖರ್ಚಾಗಿರುತ್ತೆ, ಇನ್ನು 200 ರೂಪಾಯಿ ಉಳಿದಿರುತ್ತೆ. ಆ 200 ರೂಪಾಯಿ ವೇಸ್ಟ್ ಮಾಡಬಾರ್ದು. ಯಾರಿಗಾರು ಕುಡಿಯೋದಕ್ಕೆ ಕೊಡೋಕ್ಕಾಗಲಿ, ಸಿಗರೇಟ್ ಸೇದೋದಕ್ಕಾಗಲಿ, ಕಡ್ಡಿ ಪುಡಿ ತಿನ್ನೋದೆಲ್ಲ ಮಾಡಬಾರ್ದು. ಅದನ್ನು ಉಳಿಸ್ಬೇಕು ನೀವು. 200 ರೂಪಾಯಿ ದಿನಕ್ಕೆ ಅಂದರೆ ತಿಂಗಳಿಗೆ 6,000 ರೂಪಾಯಿ ಇರುತ್ತೆ. ಅದು ಭಾನುವಾರ ರಜೆ ಹಾಕ್ಕೊಡೋಣ ಅಂತೇನಿಲ್ಲ, ಪ್ರತಿದಿನ ಹಾಲು ಕೊಡುತ್ತೆ, ಹೌದಾ? ತಿಂಗಳಿಗೆ 6,000 ರೂಪಾಯಿ ಎಷ್ಟಾಯಿತು? 10 ತಿಂಗಳು ಹಾಲು ಕೊಡುತ್ತೆ, 60,000 ರೂಪಾಯಿ. ಪ್ರತಿ ತಿಂಗಳು ಪಿಗ್ರಿ ಇಡಿ, ತಿಂಗಳಾದಮೇಲೆ RD ಇಡಿ, ವರ್ಷ ಆದಮೇಲೆ ಫಿಕ್ಸೆಡ್ ಡೆಪಾಸಿಟ್ ಆಗಿ 2 ವರ್ಷ ಆದಮೇಲೆ ನೀವೇ ಹಸು ತೊಗೊಂಡು ಇನ್ನೊಂದು ಕೊಡೋಷ್ಟು ತಾಕತ್ತು ಬರ್ತದೆ. ಅದು ಈ ಗೋಮಾತೆ ಇದೆ. ಅದಕ್ಕೆ ಗೋಮಾತೆ ಅಂತ ಕರಿತೀವಿ. ಮಾತೆ ಥರ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊತೀರಾ? ನಾನು ಹೇಳಿದ ಅರ್ಥ ಆಯ್ತಾ? ಈಗ ಡಾಕ್ಟ್ರು ಬಂದು ನಿಮಗೆ ಈ ಹಸು ಹೇಗೆ ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ. ಅದಾದಮೇಲೆ ನಾವು ಹಸು ವಿತರಣೆ ಕಾರ್ಯಕ್ರಮ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡಿಸ್ಟ್ರಿಕ್ಟ್ನ ಗೌರವರಾದಂತಹ ರೊಟೇರಿಯನ್ ಶ್ರೀಧರ್ PR ಸರ್ ಅವರು ಬಂದರೆ ಅವರಿಗೆ ತುಂಬ ಬೇಗ ಸ್ವಾಗತವನ್ನು ಕೋರೋಣ. ಈ ಒಂದು ಕಾಮಧೇನು ಪ್ರಾಜೆಕ್ಟ್ ನಾವೇನು ಇವತ್ತು ಮಾಡ್ತಾ ಇದ್ದೀವಿ, ಅದು ಗ್ಲೋಬಲ್ ಗ್ರಾಂಟ್ ವತಿಯಿಂದ ಮಾಡ್ತಾ ಇರುವಂಥದ್ದು. ಇದಕ್ಕೆ ಕೈ ಜೋಡಿಸಿರುವಂಥವರು ರೋಟರಿ ಕ್ಲಬ್ ಬೆಂಗಳೂರು ಉಳ್ಳಾಳ, ರೋಟರಿ ರಾಮನಗರ ಆ್ಯಂಡ್ ಇಂಟರ್ನ್ಯಾಷನಲ್ ಪಾರ್ಟ್ನರ್ ಆಗಿ ರೋಟರಿ ಕ್ಲಬ್ ಆಫ್ ಎಡಿನ್ಬರ್ಗ್ ಸ್ಕಾಟ್ಲ್ಯಾಂಡ್. ಈ 3 ಜನ ಸೇರಿ ಒಂದು ಪ್ರಾಜೆಕ್ಟನ್ನು ನಾವು ನಡೆಸ್ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ ಚನ್ನಪಟ್ಟಣ, ಮಾಗಡಿ, ಕನಕಪುರ, ರಾಮನಗರ ಈ ಎಲ್ಲ ಕಡೆಗಳು ಹಸು ವಿತರಣಾ ಕಾರ್ಯಕ್ರಮವಾಗಿದೆ. ಕೊನೆಯದಾಗಿ ರೋಟರಿ ರಾಮನಗರದ ವತಿಯಿಂದ ಇವತ್ತು 9 ಹಸುಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಅದರ ಫಲಾನುಭವಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ಇವತ್ತು ನಮ್ಮ PDC ಆದಂತಹ ರೋಟೇರಿಯನ್ ಉದಯ್ ಕುಮಾರ್ ಭಾಸ್ಕರ್ ಸರ್ ಬಂದಿದ್ದಾರೆ. ಅವರಿಗೂ ರೋಟರಿ ಬ್ಯಾಂಗ್ಳೂರು ಜಿಲ್ಲಾದಿಂದ ಪ್ರೆಸಿಡೆಂಟ್ ಮಾಧವಿ ಮೇಡಮ್ ಬಂದಿದ್ದಾರೆ. ಅವರಿಗೂ ಕೂಡ ಜೊತೆಗೆ ರೋಟರಿ ರಾಮನಗರ ಝೋನ್ ನಮ್ಮ AG ಆದಂಥ ರೋಟೇರಿಯನ್ ಪ್ರಭಾಕರ್ ಎಲ್ಲರೂ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ನಮ್ಮ ಝೋನರ್ ಆದಂಥ ರೋಟೇರಿಯನ್ ಸೋಮಯ್ಯ D ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು. ಜೊತೆಗೆ ಈ ಎಲ್ಲ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಇನಿಷಿಯೇಟಿವ್ ಆಗಬೇಕು, ಕಾರ್ಯಕ್ರಮ ನಡಿಬೇಕು ಅಂತಂದರೆ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಆದಂಥ ಶ್ರೀಕಾಂತ್ ಸರ್ ಅವರು ರೋಟರಿ ಬ್ಯಾಂಗ್ಳೂರು ಜಿಲ್ಲಾದಿಂದ ಈ ಒಂದು ಕಾರ್ಯಕ್ರಮದ ಮುಖ್ಯ ಕಾರಣಕರ್ತರೆ ಅವರೆಲ್ಲರಿಗೂ ಕೂಡ ನಾವು ತುಂಬ ಹೃದಯದ ಸ್ವಾಗತವನ್ನು ಬಯಸೋಣ. ಜೊತೆಗೆ ಡಿಸ್ಟ್ರಿಕ್ಟಿಂದ ಬಂದಿರುವಂತಹ ಎಲ್ಲರಿಗೂ, ಇಂಟರ್ನ್ಯಾಷನಲ್ ಬಂದಿರುವಂತಹ ಎಲ್ಲ ಎಕ್ಸ್ಚೇಂಜ್ ಟೀಮ್ ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ, ಪೂರ್ವಕವಾದ ಸ್ವಾಗತವನ್ನು ಬಯಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತಿನ ಫಲಾನುಭವಿಗಳು ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಎಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತ. ರೋಟರಿ ರಾಮನಗರ
ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದ. ಈ ವರ್ಷ ಸುಮಾರು 300 ಜನ ವುಮೆನ್ಗೆ ನಾವು ಹೆಲ್ಪ್ ಮಾಡೋದಕ್ಕೆ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆಸ್ ನಾವು 210 210 ಕಂಪ್ಲೀಟ್ ಆಗ್ತಾ ಇದೆ. ಸೊ ಇದು ಟಾರ್ಗೆಟ್ ಆಫ್ ಅಂಡರ್ 90. ಸೊ ಅಂದರೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ರಾಮನಗರ, ಕೋಲಾರ, ತಿರುಪತಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಸೊ ಇದು 90ರಿಂದ 150 ವುಮೆನ್ಗೆ 90 to 150 ವುಮೆನ್ಗೆ ನಾವು ಹೆಲ್ಪ್ ಮಾಡಿದ್ದೀವಿ. ಇದಕ್ಕೆ ದಿಸ್ ಇಸ್ ಫಾರ್ ದ ಇನ್ಫಾರ್ಮೇಷನ್ ಆಫ್ ಆಲ್ ದ ಇಂಟರ್ನ್ಯಾಷನಲ್ ಕೇಸಸ್. ಒಂದು ಹಸು ನಾವು 60 to 65,000 ನಾವು ಬಜೆಟ್ ಇಟ್ಕೊಂಡಿದ್ದೀವಿ. ಒಂದು ಹಸು ಬಜೆಟ್ ನಾವು ಇಟ್ಕೊಂಡಿದ್ದು. ಅದಕ್ಕೆ ನಮ್ಮ ದಾನಿಗಳು ಈ ಪರ್ಟಿಕ್ಯುಲರ್ ಇವತ್ತಿನ ದಾನಿಗಳು ಬಂದು ನಮ್ಮ ಸೌಮ್ಯ ಮೇಡಮ್ ಮತ್ತು ಕುಮಾರಸ್ವಾಮಿ ಅವರು. ಸೊ ದಯವಿಟ್ಟು ಕುಮಾರಸ್ವಾಮಿ ಬಂದು ದಯವಿಟ್ಟು ನಿಂತ್ಕೊಳ್ಳಿ. ಓಕೆ. ಸೊ ನಮ್ಮದು ಗ್ಲೋಬಲ್ ಗ್ರ್ಯಾಂಡ್ಗೆ ಹೋದಾಗ ನಾವೇನು 30,000 ಇರ್ಬೋದು, 40,000 ನಾವೇ ಡೊನೇಷನ್ ಕೊಡ್ತೀವೋ ಅದು ಸ್ವಲ್ಪ ಮಲ್ಟಿಪ್ಲೈ ಆಗಿ ಬರುತ್ತೆ. ಡಿಪೆಂಡಿಂಗ್ ಆನ್ ಇಂಟರ್ನ್ಯಾಷನಲ್ ಪಾರ್ಟ್ನರ್ ಕಾಂಟ್ರಿಬ್ಯೂಷನ್ ಮೇಲೆ ಸ್ವಲ್ಪ ಮಲ್ಟಿಪ್ಲೈ ಆಗಿ ನಮಗೆ ಬರುತ್ತೆ. ಸೊ ಒಂದು ಹಸು 60ರಿಂದ 65 ಅಂದರೆ ನಮ್ಮ ಕಾಣಿಕೆ 30ರಿಂದ 40 ಸಾವಿರ ಇರುತ್ತೆ. ಪ್ಲಸ್ ಸ್ವಲ್ಪ ಇಂಟರ್ನ್ಯಾಷನಲ್ ಪಾರ್ಟ್ನರ್ ಸ್ವಲ್ಪ ಆ್ಯಡ್ ಆಗಿ ಬರುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ಗೆ, ಈ ಒಂದು ಅತಿ ಮುಖ್ಯವಾದ ಕಾರ್ಯಕ್ರಮಕ್ಕೆ ನಡೆಸ್ಕೊಡ್ಬೇಕಾದ್ರೆ ದಾನಿಗಳು ಇಂಪಾರ್ಟೆಂಟು. ಎಲ್ಲ ದಾನಿಗಳಿಗೂ ನನ್ನ ಅಭಿನಂದನೆಗಳು. ಅವ್ರಿಗೆ ವಿ ಕನ್ಸಿಡರ್ ಕೌ ಡೊನೇಷನ್ ಇಸ್ ವೆರಿ ವೆರಿ ಸೇಕ್ರೆಡ್ ಇನ್ ಅವರ್ ಟ್ರೆಡಿಷನ್. So I'm glad that in my year we are helping 300 women. That's our goal. I'm sure it's going to go further because all Rotarians are coming forward to contribute actually. So each cow costs 60 to 65, but they're contributing 30 to 40. International partners also contribute some amount, and we also contribute. District also had some video. So it's a big project ಈ ವರ್ಷ. ಇದಕ್ಕೆ ಈಗ ಶ್ರೀಕಾಂತ್ ಅವರು ಇದಕ್ಕೆಲ್ಲ ಹೇಳಿದ್ರು ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ. ದಟ್ಸ್ ಗೋಯಿಂಗ್ ಟು ಲಾಟ್ರಿ. ಸೊ ಎಲ್ಲ ಹಸುಗಳು ಚೆನ್ನಾಗಿ ಡಾಕ್ಟರ್ಸ್ ಎಲ್ಲಿದ್ದಾರೆ, ಡಾಕ್ಟರ್ಸ್ ಸ್ಟ್ಯಾಂಡರ್ಡ್ ದಯವಿಟ್ಟು ನಿಂತ್ಕೊಳ್ಳಿ ಸರ್. ನಿಮ್ಮ ಒಂದು ದಯವಿಟ್ಟು ಎಲ್ಲ ಡಾಕ್ಟರ್ಸ್ ದಯವಿಟ್ಟು ನಿಂತ್ಕೊಳ್ಳಿ. 4 ಡಾಕ್ಟರ್ಸ್ ಎವ್ರಿ ಡೇ. ಥ್ಯಾಂಕ್ ಯು ಸರ್. ಎವ್ರಿ ವೀಕ್ ಮಾರ್ನಿಂಗ್ 2 o'clock they go to the fair. ಅಲ್ಲೆಲ್ಲ ಹುಡುಕಿ ಒಂದು 1 month ಡೆಲಿವರಿ ಆಗೋ ಥರ ಸುಮ್ಮನೆ ಹುಡುಕಿದ್ದಾರೆ. ಸೊ ಅವರು ಅಂದರೆ ಇದರಿಂದ ಕಡೆ ಎಷ್ಟು ಪರಿಶ್ರಮ ಇದೆ ಅಂತ ಹೇಳ್ತಾ ಇದ್ದೀನಿ. ಲಾಟ್ ಆಫ್ ಎಫರ್ಟ್ ಇಸ್ ಗೋಯಿಂಗ್ ದ ಬ್ಯಾಕ್ ಎಂಡ್. ಸೊ ಫಂಡ್ ರೈಸಿಂಗ್ ಇರ್ಬೋದು, ಮತ್ತು ಗ್ರ್ಯಾಂಟ್ ಅಪ್ಲಿಕೇಶನ್ ಬರೆಯೋದಿರ್ಬೋದು, ಮತ್ತು ಡಾಕ್ಟರ್ಸ್ ಅಲ್ಲೋಗಿಂತ ಕರ್ಕೊಂಬರೋದಿರ್ಬೋದು. ತುಂಬ ಎಫರ್ಟ್ ಆಗ್ತಾ ಇತ್ತು ನಾವು ರೋಟೇರಿಯನ್ಸು. ಸೊ ದಯವಿಟ್ಟು ಹಸುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ರಾಮದೇನು ಇವೆಲ್ಲ ದಾನ ಕೊಡ್ತಿದ್ದಾರೆ. ಸೊ ಎಲ್ಲರಿಗೂ ದಾನಿಗಳಿಗೆಲ್ಲ ಆಶೀರ್ವಾದ ಮಾಡಿ, ಅವರಿಗೆಲ್ಲ ಆರೋಗ್ಯ, ಮಕ್ಕಳು ಎಲ್ಲ ಚೆನ್ನಾಗಿರಲಿ ಅಂತ ನಿಮ್ಮ ಮನಸ್ಸಲ್ಲಿ ಅವರಿಗೆಲ್ಲ ಆಶೀರ್ವಾದ ಮಾಡಿ. ಇವತ್ತಿನ ದಾನಿಗಳು ನಮ್ಮ ರೋಟರಿ ರಾಮದೇಗೌಡ, ಕುಮಾರಸ್ವಾಮಿ ಮತ್ತು ಸೌಮ್ಯ ಅಲ್ವಾ, ಮತ್ತು ನಮ್ಮ PDG ಉದಯ್ ಕೂಡ ಒಂದು ಕೌ ಇಸ್ ಕಾಂಟ್ರಿಬ್ಯೂಟೆಡ್. ಥ್ಯಾಂಕ್ ಯು. ಸೊ ಇಷ್ಟು ಹೇಳ್ತಾ ನಿಮ್ಮ ಸಹಕಾರ ಹೀಗೆ ಮುಂದುವರಿ. ಡಾಕ್ಟರ್ we have an ambitious goal of helping many more women. ನಿಮ್ಮ ಸಹಕಾರ ನಮಗೆ ಬೇಕಾಗುತ್ತೆ. ಸೊ ಆಲ್ಸೋ on behalf of all of you, I also seek support from our international friends for further helping the women. So thank you for being here today. This is the last phase of our grant in Edinburgh. We applied for 54. We could save some money. So out of that, we are helping another 9 today. So looking forward for the next grant to help many more women. ಕಾಮಧೇನುವನ್ನು ನಾವು ಕೊಡ್ತಾ ಇದ್ದೀವಿ. ಕಾಮಧೇನು ಕೇಳಿದ್ದನ್ನು ಕೊಡುವಂಥದ್ದು. ನಮ್ಮ ಶ್ರೀಕಾಂತ್ ಸರ್ ಹೇಳಿದಂಗೆ ಇದನ್ನು ಯಾವುದೇ ಕಾರಣಕ್ಕೂ ನೀವು ಮಾರಾಟ ಮಾಡಬೇಕು. ಕೈ ಮುಗಿದು ಕೇಳಿಕೊಡ್ತಾರೆ. ಇದೊಂದು ಪುಣ್ಯದ ಕೆಲಸ ಅವರು ಮಾಡ್ತಾ ಇದ್ದಾರೆ. ಆ ಪುಣ್ಯದ ಕೆಲಸದ ಜೊತೆಯಲ್ಲಿ ನೀವು ಸಹಿತ ಕೈ ಜೋಡಿಸ್ಬೇಕು. ದಾನ ಶ್ರೀಮಂತರೇ ಮಾಡಬೇಕು ಅಂತ ಏನಿಲ್ಲ, ಬಡವರ ಸಹಿತ ದಾನ. ನಿಮ್ಮ ಹಸು ಇವತ್ತು ಹೇಗಿದೆ ನಾವು ಕೊಟ್ಟಿರೋದು ನೋಡಿ. ನಾವು ಬೆಳಿಗ್ಗೆ 2:30ಗೆ ತರ್ತೀವಿ. ಈ ಹಸು ತರುವಾಗ ನಾನು ಮತ್ತೆ ನಮ್ಮ ಡಾಕ್ಟರ್ಗಳು 2:30ಗೆ ಎದ್ದು ಫ್ರೆಶ್ ಅಪ್ ಆಗಿ 4 ಗಂಟೆಗೆಲ್ಲ ಆಲೆ ಚನ್ನರಾಯಪಟ್ಟಣದಲ್ಲಿ ಇರ್ತೀವಿ. 5 ಗಂಟೆ ಒಳಗಡೆ ಹಸು 5:05 ಹಸುನ ಮಾರಾಟ ಮಾಡಿಕೊಂಡು ಇದನ್ನು ಖರೀದಿ ಮಾಡಿಕೊಂಡು ಅಲ್ಲಿಂದ ತೆಗೆದುಕೊಂಡು ಯಾರು ವರ್ಷಕ್ಕೊಂದು ಕರುನ ಆ ಹಸುವಿನಿಂದ ಪಡಿತಾರೆ ಅವರು
ಈ ಹೈನುಗಾರಿಕೆಯಲ್ಲಿ ಹಾಲ್ಕರಿಯ ಕ್ರಿಯೆನಲ್ಲಿ ಪಾಸ್ ಆಗ್ತಾರೆ. ಅರ್ಥ ಆಗ್ತಾ ಇದೆಯಾ? ಎಷ್ಟು ತಿಂಗಳು ಇರುತ್ತೆ ಗರ್ಭ ಹಸನಲ್ಲಿ? ಮನುಷ್ಯರಲ್ಲಿ 9 ತಿಂಗಳು 9 ದಿವಸ. ನಿಮ್ಮ ಹೊಟ್ಟೆನಲ್ಲಿ ಹುಟ್ಟದಲ್ವ ನಾನು ಅಂದ್ರೆ ನಾನು ಮಗನೇ ನಿಮಗೆ. ಹಸುನಲ್ಲಿ ಎಷ್ಟು ವರ್ಷ ಇರುತ್ತೆ, ಎಷ್ಟು ತಿಂಗಳು ಇರುತ್ತೆ ಗೊತ್ತಿದೆಯಾ? ಸೇಮ್ 9 ತಿಂಗಳು 9 ದಿವಸನೇ ಇರ್ತದೆ. 9 ತಿಂಗಳು 9 ದಿವಸ. ಎಮ್ಮೆಗಳಲ್ಲಿ 10 ತಿಂಗಳು 10 ದಿವಸ, ಅದು ಸ್ವಲ್ಪ ಜಾಸ್ತಿ. ಈ 9 ತಿಂಗಳು 9 ದಿವಸ ಹಸುವಿನ ಗರ್ಭದಲ್ಲಿರುವಂತಹ ಕರು ಚೆನ್ನಾಗಿ ಬೆಳೆಸಬೇಕು. ಈಗ ಅವನು ಮಾರಾಟ ಮಾಡಿದ್ದಾನೆ ನಮಗೆ, ನಾವು ಅದನ್ನು ಬೆಳಿಗ್ಗೆ ಚೆಕ್ ಮಾಡಿದ್ದೀವಿ, ಚೆಕ್ ಮಾಡಿ ನೋಡೇ ತಗೊಂಡು ಬರೋದು ನಾವು. ಈಗ ಅವನು ಹೇಳ್ತಾನೆ ಇನ್ನು 15ರಿಂದ 1 ತಿಂಗಳ ಒಳಗಡೆ ಕರು ಹಾಕ್ತದೆ. ಶ್ರೀಧರ್ ಸರ್ ಅವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಅನಂತ ಧನ್ಯವಾದಗಳು. ರೋಟರಿ ಉಲ್ಲಾಡ್ ಪ್ರೆಸಿಡೆಂಟ್ ಆದಂತಹ ಮಾಧವಿ ಶ್ರೀಕಾಂತ್ ಸರ್ ಅವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಪ್ರಭಾಕರ್ ಎಲ್ ಸರ್ ಅವರು ಚೀಫ್ ಕೋಆರ್ಡಿನೇಟರ್ ಕಾಮಧೇನು ಪ್ರಾಜೆಕ್ಟ್ಗೆ ಹೆಚ್ಚು ಇವರಿಗೆ ಧನ್ಯವಾದಗಳು ಹೇಳಬೇಕು. ಯಾಕೆಂದರೆ ಹಸುಗಳನ್ನು ತರೋದಕ್ಕೆ ತುಂಬ ಪ್ರಯತ್ನ ಮಾಡಿ ಹುಡುಕಿ ನೀವು ತಂದಿರುವಂಥವ್ರು ಅವರು, ಅವರಿಗೆ ಧನ್ಯವಾದಗಳು. PDG ಉದಯ್ ಕುಮಾರ್ ಭಾಸ್ಕರ್ ಸರ್ ಅವರಿಗೆ ನಮ್ಮ ಧನ್ಯವಾದಗಳು. ಇವರಿಗೆಲ್ಲ ಅವಶ್ಯಕತೆಯಾದಂತಹ ವಿಷಯಗಳನ್ನ ಇಲ್ಲಿವರೆಗೂ ಹೇಳ್ಕೊಟ್ಟಂತ ನಮ್ಮ ನಾಗಭೂಷಣ್ ಸರ್ ಅವರು ಬರಬೇಕು, ಅವರಿಗೂ ಧನ್ಯವಾದಗಳು. ಕಾರ್ಯಕ್ರಮ ನಡೆದೇನು ನಮ್ಮದು ಕಾಲ ಇತ್ತು. ಆ ಘಟ್ಟದಿಂದ ಇದು ಕಾಮಧೇನು ಪ್ರಾಜೆಕ್ಟ್ ಶುರುವಾಯಿತು. ಸೊ ಆ ಕಾಲಘಟ್ಟದಲ್ಲಿ ನಾವು 50 ಸುವರ್ಣ ಕೊಟ್ಟಿದ್ದು. ಇದೇ ರೀತಿ ನಾವು ಮಾಂಡಿ ಸೆಂಟರ್ನ ಎಲ್ಲ ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಯಶಸ್ವಿಗೊಳಿಸಿದ ನಂತರ ನಮ್ಮ ಶ್ರೀಕಾಂತ್ ಅವರು ಅವಾಗ 5 ಹಸು ಕೊಟ್ಟಿದ್ರು. ತದನಂತರ ನಮ್ಮ ಕಾರ್ಯವೈಖರಿ ಎಲ್ಲ ನೋಡಿ ನಮ್ಮ ಜೊತೆ ಕೂಡಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವಂತೂ ಪುಣ್ಯಸ್ಕರಣ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಇದರಿಂದ ತುಂಬಾ ಇದರಿಂದ ತುಂಬಾ ಜನ ಶ್ರಮ ಇದೆ. ನಮ್ಮ ಮಾಗಡಿ ಟೀಮಲ್ಲಿ ನಮ್ಮ ಆಕ್ಚುಲಿ ಇವತ್ತು ಉಲ್ಲಾಡ್ ಟೀಮಿಂದ 6 ಜನ ಬರ್ತಾರೆ. ನಾವು ಪ್ರತಿದಿನ 12 ಗಂಟೆಗಿಂದ 2 ಗಂಟೆಗೆ ಹೊರಡ್ತೇವೆ. ಮಾರ್ನಿಂಗ್ ಹೋಗಿ ಅಲ್ಲಿ ನಮ್ಮ ಡಾಕ್ಟರ್ಗಳ ಒಂದು ಇದರಿಂದ ಅತ್ಯಂತ ಉತ್ಕೃಷ್ಟ ಹಸುಗಳು ಅಲ್ಲಿ ಏನಿದೆ ಇವತ್ತಿನ ಇದರಲ್ಲಿ ಆ ಥರ ಹಸುಗಳನ್ನ ಪರ್ಚೇಸ್ ಮಾಡಿ ವಾರಾಂತದಿಂದ ತರುವಾಗುವಂತ ತರ್ತೀವಿ. ಸೊ ಇದು ಈ ಒಂದು ಇದಕ್ಕೆ ನಮಗೆಲ್ಲ ಒಂದು ಅವಕಾಶ ಮಾಡಿಕೊಟ್ಟಿಗೆ ತುಂಬ ಧನ್ಯವಾದಗಳು ಅಂತ. ಅದೇ ನಮ್ಮ ಡಾಕ್ಟರ್ ಲೋಕೇಶ್ ಬಂದಿಲ್ಲ, ಅವರ ಶ್ರಮನೂ ತುಂಬಾನೇ ಇದೆ ಇವತ್ತು. ಬಟ್ ಕೆಲಸದ ಒತ್ತಡದಿಂದ ಬಂದಿಲ್ಲ. ವಿನೋದ್ ಅವರೆಲ್ಲ ನಮ್ಮ ಜೊತೆ ಇದ್ದಾರೆ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತೆ ಉಲ್ಲಾಡ ಟೀಮ್ ನೀವು ಎದುರಿಲ್ಲ ಸರ್, ಎದುರಿಸ್ಕೊಳ್ಳಿ.
ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.